ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತು ಸಿರ್ಸಿ ಜಾತ್ರೆಯ ಲಾಸ್ಟ್ ಡೇ, ಬುಧವಾರ. ಅಮ್ಮನವರು ಇವತ್ತು ವಿಸರ್ಜನೆ ಆಗತ್ತೆ. ಇವತ್ತು ಅಂದ್ರೆ ಎಲ್ಲ ರೀತಿಯ ಜಾತ್ರಾ ಉತ್ಸವ ಮುಗಿದಿದೆ. ಇವತ್ತು ಮುಖ ನೋಡುವ ಹಾಗೆ ಇರತ್ತೆ. ಒಂದ್ ರೀತಿ ತುಂಬಾ ಕೋಪದಲ್ಲಿ ಇರತ್ತೆ, ಗೊತ್ತಾ? ತುಂಬಾ ಕೋಪ ಆ ಮುಖದಲ್ಲಿ. ಸ್ಟಾರ್ಟಿಂಗ್ ಹೇಗಿರತ್ತೆ, ನಂತರ ಹೇಗಿರತ್ತೆ, ನೀವು ನೋಡ್ಬೇಕು, ಗೊತ್ತಾ? ನಾನಿವತ್ತು ಅದು ಯಾವ ರೀತಿ ಹೋಗತ್ತೆ, ವಿಸರ್ಜನೆಗೆ ಹೋಗತ್ತೆ ಅನ್ನೋದನ್ನ ತೋರಿಸ್ತೇನೆ. ಓಕೆನಾ? ತುಂಬಾ ರಶ್ ಇರತ್ತೆ. ತುಂಬಾ ಅಂದ್ರೆ ತುಂಬಾ ವಿಡಿಯೋ ಮಾಡೋದು ಕಷ್ಟನೇ ಇದೆ. ನಾವೀಗ ಏನ್ ಮಾಡಿದ್ವಿ ಗೊತ್ತಾ? ಈ ಬಳೆ ಮಾರ್ಕೆಟ್ ಇದೆಯಲ್ವಾ, ಇದ್ರ ಒಳಗಡೆಯಿಂದ ಹೋಗ್ತಾ ಇದೀವಿ. ಅಂದ್ರೆ ದೇವ್ರದ್ದು ಗುಡಿಯ ಹೊರಗಡೆ, ಅಲ್ಲಿಂದ ಸ್ವಲ್ಪ ಕಾಣತ್ತದು, ಹೊರಗು ಬೀಳೋದೆಲ್ಲ ಕಾಣತ್ತೆ. ತುಂಬಾನೇ ಚಂದ ಕಾಣತ್ತೆ, ಗೊತ್ತಾ? ನಾನು ಲಾಸ್ಟ್ ತೋರಿಸ್ತೀನಿ ಅದು ಯಾವ ರೀತಿ ಹೋಗತ್ತೆ ಅನ್ನೋದು. ಅದ್ರದ್ದು ತುಂಬಾ ಕತೆ ಇದೆ. ಜಾತ್ರಾ ಉತ್ಸವ ಹೇಗ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂದ್ರೆ ಮಾರಿಕಾಂಬೆಯ ಕತೆ ಇದೆ, ತುಂಬಾ ಇದೆ. ನಾನು ಎಷ್ಟು ವಿಡಿಯೋದಲ್ಲಿ ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ಹಾಕ್ತೇನೆ. ಓಕೆನಾ? ತುಂಬಾನೇ ಚೆನ್ನಾಗಿದೆ. ಅವಳದು ಇವತ್ತು ಮುಖ ತುಂಬಾನೇ ಕೋಪದಲ್ಲಿದೆ. ಅಂದ್ರೆ ಅವಳು ದುಷ್ಟರನ್ನ ಸಂಹಾರ ಮಾಡತ್ತೆ. ಇವತ್ತೇನು ಗೊತ್ತಾ, ಅವಳದು ಮದುವೆಯಿಂದ ಹಿಡಿದು ಲಾಸ್ಟ್ ಕೊನೆ ತನಕ ದುಷ್ಟರನ್ನ ಸಂಹಾರ ಮಾಡಿ ಹೋಗತ್ತಲ್ವಾ, ಅಲ್ಲಿ ತನಕನೂ ಕತೆ ಇದೆ. ಇವತ್ತು ಆ ಚಪ್ರಕ್ಕೆ ಬೆಂಕಿ ಹಾಕಿ ನಂತರ ಅದ್ರದ್ದು ದೇವಿದು ವಿಸರ್ಜನೆ ಮಾಡ್ತಾರೆ. ಅಲ್ಲಿಗೆ ಎಂಡ್ ಆಗತ್ತೆ. ತುಂಬಾ ಕತೆ ಇದೆ. ನಾನು ಎಷ್ಟು ವಿಡಿಯೋದಲ್ಲಿ ನಿಮ್ಗೆ ಸರಿಯಾಗಿ ಹೇಳ್ತೀನಿ ಯಾಕೆ ಏನು ಅನ್ನೋದು. ನೋಡಿ, ನಾವಿಲ್ಲಿ ಬಂದಿದ್ವಿ, ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲೆಲ್ಲೂ ಗ್ಯಾಪ್ ಇಲ್ಲ. ತುಂಬಾ ತಲೆ. ನಾವಂತೂ ಸಖೆ ಆಗ್ಬಿಟ್ಟಿದೆ. ಅಂದ್ರೆ ಜನ ಫುಲ್ ರಶ್ ಇದೆಯಲ್ವಾ, ನಿಂತ್ಕೊಂಡಿದ್ವಿ, ಶಕೆ ಆಗ್ತಾ ಇದೆ, ಅಷ್ಟು ರಶ್ಶು. ಇದ್ರದ್ದು ಸುತ್ತಮುತ್ತಲೂ ಇದ್ದಾರೆ ಜನ. ಏನೋ ಸ್ವಲ್ಪ ನೋಡ್ಕೊಂಡು ಹೋದ್ರು ಸಾಕು ಅನ್ನೋ ನೆಮ್ಮದಿ ಇರತ್ತೆ. ನೋಡಿ, ನಾವೀಗ ನಿಂತ್ಕೊಂಡಿದ್ದೀವಿ. ಈಗ ಅಮ್ಮನವ್ರದ್ದು ಎಲ್ಲ ಸಾಮಾನೆಲ್ಲ ಗಾಡಿ ಮೇಲೆ ಹೋಯ್ತು. ಅದ್ರದ್ದು ಏನೇನ್ ಇದೆ ವಸ್ತು, ಒಂದು ವಸ್ತುನು ಬಿಡಲ್ಲ ನೋಡಿ. ಅಷ್ಟು ವಸ್ತು, ಅದು ಹೊರಗೆ ಹೋಗೋ ತನಕ ಅದು ಹೇಳಲ್ಲ, ಹೀಗಿದೆ. ಅದ್ರದ್ದು ಒಂದು ವಸ್ತುನು ಬಿಡಬಾರ್ದು, ಹೀಗೆಲ್ಲ ಇದೆ, ಗೊತ್ತಾ? ಅಷ್ಟು ಗಾಡಿ ಮೇಲೆ ಹೋಯ್ತು. ಅದು ಹೋದ ನಂತರ ಅಮ್ಮನವರು ಹೊರಗೆ ಬಂದು ವಿಸರ್ಜನೆಗೆ ಹೋಗುತ್ತೆ. ಅಲ್ಲಿ ಬೆಂಕಿ ಹಾಕ್ತಾರೆ. ಅಲ್ಲಿ ಬೆಂಕಿ ಹಾಕಿ ವಿಸರ್ಜನೆ ಮಾಡ್ತಾರೆ. ಅಂದ್ರೆ ಅದಕ್ಕೆ ಮೋಸ ಆಗಿತ್ತಲ್ವಾ, ಅದ್ರ ಗಂಡನಿಂದನೇ ಮೋಸ ಆಗಿತ್ತು. ಪಾಪ ನಮ್ಮ ಮಾರಿಕಾಂಬೆ ದೇವಿಗೆ ಸರಿ ಮಾಡಿದಳಲ್ವಾ. ದುಷ್ಟರನ್ನು ಸಂಹಾರ ಮಾಡೇ ಹೋಗ್ಬೇಕು ಯಾವಾಗ್ಲೂ ಅಷ್ಟೇ. ಯಾಕೆ ಮೋಸ ಮಾಡ್ಬೇಕು? ತುಂಬಾ ಕತೆ ಇದೆ. ನಾನು ತುಂಬಾ ಚೆನ್ನಾಗಿ ಹೇಳ್ತೇನೆ. ಓಕೆನಾ? ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ವಿ ನೋಡಿ, ನೀವು ಎಷ್ಟು ರಶ್ ಇದೆ. ಎಷ್ಟೋ ಮಂದಿ ಇವತ್ತೇ ಗೌರ್ಮೆಂಟ್ ಜಾಬ್ ಎಲ್ಲ ಮಾಡ್ತಾರಲ್ವಾ, ಪ್ರೈವೇಟ್ ಜಾಬ್ ಇರ್ಬೋದು, ಯಾರೇ ಆಗಿದ್ರು ರಜೆ ಹಾಕಿ ಬಂದಿದ್ದಾರೆ. ಅಮ್ಮನವರು ಇವತ್ತು ಹೋಗ್ತಾ ಇದೆ. ಅಷ್ಟು ಗೌರವ, ಗೊತ್ತಾ? ನಮ್ಮಲ್ಲಿ ಅಷ್ಟು ಗೌರವ, ಅಷ್ಟು ಪ್ರೀತಿ. ಆ ಮಾರಿಕಾಂಬೆ ಅಂದ್ರೆ ಅಷ್ಟು ನಂಬಿದೀವಿ ನಾವು ಅವಳನ್ನ. ನಾವೇನು ಡೈಲಿ ದೇವಸ್ಥಾನಕ್ಕೆ ಹೋಗೋದು ಮಾಡಲ್ಲ, ಆದ್ರೆ ನಮ್ಮ ಮನಸ್ಸಲ್ಲಿ ಆ ಮಾರಿಕಾಂಬೆ ದೇವಿದು ಮುಖನೇ ಇರುತ್ತೆ ಅಂತ ಹೇಳ್ಬಹುದು. ನೋಡಿ, ಎಲ್ಲರೂ ಕಾಯ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂದ್ರೆ ಹಳ್ಳಿಯಿಂದನೂ ಬಂದಿದ್ದಾರೆ, ಗೊತ್ತಾ? ತುಂಬಾ ರಶ್ ಇದೆ ಈ ಟೈಮಲ್ಲಿ. ಮತ್ತು ದೇವ್ರು ಬರೋ ಟೈಮಲ್ಲೂ ಇದೇ ರೀತಿ ನಾನು ತೋರಿಸಿದ್ನಲ್ವ ಹಿಂದಿನ ವಿಡಿಯೋದಲ್ಲಿ. ಹೀಗಿದೆ ನಮ್ಮ ಸಿರ್ಸಿ. ಆ ತಾಯಿ ಮಾರಿಕಾಂಬೆಯನ್ನ ನಂಬ್ಕೊಂಡು ಬರ್ತಾ ಇದ್ದಾರಲ್ವಾ, ಹಾಗಾಗಿ ಅವಳನ್ನೇ ನಂಬ್ಕೊಂಡು ಜೀವನ ಮಾಡಬೇಕು. ಹಾಗೆ ಅಷ್ಟೇ ಗೌರವನೂ ಇದೆ, ಅಷ್ಟೇ ಪ್ರೀತಿನೂ ಇದೆ. ತಾಯಿ ಮಾರಿಕಾಂಬೆ ಹತ್ರ ಏನೇ ಬೇಡ್ಕೊಂಡ್ರು ಕೂಡ ನಮ್ಮ ಆಸೆ ನೆರವೇರತ್ತೆ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಟೈಮ್ ತಗೋಬಹುದು ಅಷ್ಟೇ. ನೋಡಿ, ನಾನು ಕೊನೆ ಅಂದ್ರೆ ಲಾಸ್ಟ್ ಅದು ಬರೋ ಟೈಮ್ ತೋರಿಸ್ತೇನೆ ಯಾವ ರೀತಿ ಬರುತ್ತೆ ಅಂತ. ಈಗೆಲ್ಲ ಏನ್ ಮಾಡಿದ್ದಾರೆ ಗೊತ್ತಾ? ಅದ್ರದ್ದು ಎಲ್ಲ ವಸ್ತು ಎಲ್ಲ ಹೊರಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಎಲ್ರು ಅಲ್ಲಿ ಕೂಗ್ತಾ ಇದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರತ್ತೆ, ಎಲ್ರಿಗೂ ದರ್ಶನ ಕೊಡ್ತೇವೆ, ಸೈಲೆಂಟ್ ಆಗಿರಿ ಅಂತ. ಈ ಜನರು ಏನ್ ಮಾಡ್ತಾರೆ ಗೊತ್ತಾ? ಎಲ್ರು ಮೊಬೈಲಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಎಲ್ಲ ರೆಡಿ ಇದ್ದಾರೆ ನೋಡಿ. ಪಾಪ ನಾನು ಹಾಗೆ ಮಾಡಿದೆ. ಕೈಯೆಲ್ಲ ನೋವು ಬಂದು ಎಷ್ಟೊತ್ತಾದ್ರೂ ಬರ್ತಾನೆ ಇಲ್ಲ. ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಏನಾಗತ್ತೆ ಗೊತ್ತಾ, ವಿಡಿಯೋ ಮಾಡ್ಲಿಕ್ಕೆ ಕೈ ನೋವು ಬಂದ್ಬಿಡತ್ತೆ. ಆದ್ರೂ ಮಾಡಿದೆ ನಾನು, ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೆ. ನಿಮ್ಗೆ ತೋರಿಸ್ತೇನೆ ದೇವ್ರದ್ದು ಹೇಗ್ ಬರುತ್ತೆ ದೇವ್ರು ಅಂತ. ಚೆನ್ನಾಗಿದೆ ಅಲ್ವಾ ನಮ್ಮ ಸಿರ್ಸಿ ಊರು? ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ತುಂಬಾ ಖುಷಿ ಆಗತ್ತೆ, ಗೊತ್ತಾ? ಎಲ್ರ ತಲೆನೇ ಕಾಣತ್ತೆ ನಮ್ಗೆ.
ನಾನು ತೋರಿಸ್ತೀನಿ, ನೀವು ನೋಡಿ. ಹಾಗೆ ಈಗ 1 ಗಂಟೆ ನಂತರ ಬರುತ್ತದು, ಹೊರಗಡೆ ಬರುತ್ತೆ. ಹಾಗೆ ಅದು ಬನವಾಸಿ ರೋಡ್ ಅಲ್ಲಿ ಒಳಗಡೆ ಆ ಕಡೆ ಹೋಗಿ ಅಲ್ಲಿ ವಿಸರ್ಜನೆ ಮಾಡ್ತಾರೆ ಅಲ್ಲಿ. ನಂತರ ಅದು ಯಾವಾಗ ಬರುತ್ತೆ ಗೊತ್ತಾ? ನಮ್ದು ಮಾರಿಕಾಂಬಾ ಗುಡಿಯಲ್ಲಿ ಬರೋದು ಯುಗಾದಿ ದಿನ ಬೆಳಿಗ್ಗೆ ಮುಹೂರ್ತ, ಅಂದ್ರೆ ಗಳಿಗೆ ನಕ್ಷತ್ರ ಆ ಟೈಮಲ್ಲಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಯುಗಾದಿ ದಿನ ನಾವು ಅಮ್ಮನವರನ್ನ ನೋಡ್ಬಹುದು. ಅಲ್ಲಿ ತನಕ ಅಲ್ಲಿ ಏನೂ ಇಲ್ಲ, ಬಾಗ್ಲ ಹಾಕಿ ಇಡ್ತಾರೆ, ಯಾರು ಕೂಡ ದೇವಸ್ಥಾನಕ್ಕೆ ಬರುವ ಹಾಗೆ ಇಲ್ಲ. ಯುಗಾದಿ ದಿನ ಬೆಳಿಗ್ಗೆನೆ ತುಂಬಾ, ಆವಾಗ್ಲೂ ಅಷ್ಟೇ ತುಂಬಾ ರಶ್ ಇರುತ್ತೆ, ಎಲ್ರು ಬರ್ತಾರೆ ಅಮ್ಮನವರು ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಅಂತ. ನೋಡಿ ಎಲ್ರು ಕಾಯ್ತಾ ಇದ್ದಾರೆ, ನಾನ್ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ, ನೀವು ನೋಡಿ ಎಷ್ಟೆಲ್ಲ ಜನ ಇದ್ದಾರೆ ಅಂತ. ಕೂಗ್ತಾ ಇದ್ದಾರೆ, ಇಲ್ಲಿ ಕೂಗ್ತಾನೆ ಇದ್ದಾರೆ. ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಹೋಗಿದ್ವಿ, ಒಂದ್ ಸೈಡ್ ನಿಂತ್ಕೊಂಡು ನೋಡ್ತಾ ಇದ್ವಿ. ಏನೋ ಒಂದ್ ರೀತಿ ಖುಷಿ ಆಗತ್ತಪ್ಪ ನಮ್ಗೆ, ದೇವ್ರು ಬರುವಾಗ ಮತ್ತು ಹೋಗುವಾಗ. ಜಾತ್ರೆ ಉತ್ಸವ ಅಂದ್ರೆ ತುಂಬಾ ಖುಷಿ ಇರತ್ತೆ. ಇನ್ನು ನಾವು ಯಾವಾಗ ಕಾಯ್ಬೇಕು ಗೊತ್ತಾ? ಇನ್ನು ಮುಂದಿನ ಜಾತ್ರೆಗೆ, ಮುಂದಿನ ವರ್ಷನೂ ಅಲ್ಲ, ಅದಕ್ಕೂ ಮುಂದಿನ ವರ್ಷ ಇದೇ ರೀತಿ ಖುಷಿಯನ್ನ ಪಡ್ಬೋದು. ಅಮ್ಮನವ್ರದ್ದು ಜಾತ್ರಾ ಉತ್ಸವವನ್ನ ನೋಡ್ಬೋದು. ತುಂಬಾ ರೀತಿಯ ಉತ್ಸವ ನಡೆಯುತ್ತೆ ಇಲ್ಲಿ. ಅಂದ್ರೆ ಒಂದೊಂದಿನ ಒಂದೊಂದ್ ರೀತಿ, ಅಂದ್ರೆ ಜನರಿಗೆ ಹರಕೆ ತೀರ್ಸೋಕೆ ಅನುಕೂಲ ಇದೆ ಇಲ್ಲಿ. ತುಂಬಾ ಹರಕೆ ಎಲ್ಲ ಹೊತ್ಕೋತಾರಲ್ವಾ, ಜಾತ್ರೆ ಟೈಮಲ್ಲಿ ಅದನ್ನ ತೀರ್ಸ್ಬಹುದು. ನೋಡಿ ಈಗ ಬರ್ತಾ ಇದೆ, ನಾನು ತೋರಿಸ್ತೇನೆ, ಓಕೆನಾ? ತುಂಬಾನೇ ಚಂದ ಕಾಣುತ್ತೆ. ನೀವು ಕೂಡ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನಾದ್ರೂ ಆಸೆಗಳು ಈಡೇರ್ಬೇಕು ಅಂದ್ರೆ ಬೇಡ್ಕೊಳ್ಳಿ, ಓಕೆನಾ? ನಿಮಗೂ ಕೂಡ ಒಳ್ಳೇದಾಗತ್ತೆ. ನೋಡಿ ನಮ್ಮ ಅಂದಗಾತಿ ಬರ್ತಾ ಇದ್ದಾಳೆ. ನೋಡಿ ಇದು ಏನ್ ಗೊತ್ತಾ, ಜನರು ಅದರನ್ನ ಹೊತ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ಚಂದ ಕಾಣುತ್ತೆ ಅಲ್ವಾ ಅಂದಗಾತಿಗಳು. ತುಂಬಾ ಖುಷಿ, ಅಂದ್ರೆ ತುಂಬಾನೇ ಖುಷಿ ಪಡ್ತೀವಿ ನಾವು. ಅವ್ರದ್ದು ಮುಖ ನೋಡಿದ್ರೆ ಎಷ್ಟು ನೋವಿದ್ರು ಕೂಡ ಹೊರಟೋಗತ್ತೆ, ಅಷ್ಟು ಖುಷಿ ಇದೆ. ನೋಡಿದ್ರಲ್ವಾ ನೀವು ನಮ್ಮ ಅಮ್ಮನವರನ್ನ, ನೀವು ನೋಡಿದ್ರಲ್ವಾ? ತಾಯಿ ಮಾರಿಕಾಂಬೆ ನಿಮ್ಮ ಮೇಲೂ ಕೃಪೆ ಇರಲಿ ಅಂತ ನಾನು ಕೇಳ್ಕೊತೀನಿ, ಓಕೆನಾ? ಹಾಗೆ ನಾವು ಬಂದ್ರು ಒಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಈಗ ನೋಡಿ ಹಗಲಲ್ಲಿ ಯಾವ ರೀತಿ ಮಾರ್ಕೆಟ್ ಇದೆ ಅಂತ. ನಾನು ಹಗಲಲ್ಲಿ ಯಾವುದೇ ವಿಡಿಯೋ ಹಾಕಿಲ್ಲ, ಎಲ್ಲ ರಾತ್ರಿಲಿ ವಿಡಿಯೋ ಮಾಡಿರೋದು ಹಾಕಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದೆಲ್ಲ ಶಿವಾಜಿ ಚೌಕ, ಇಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ, ಇಲ್ಲಿ ಅರುಣ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ. ಇನ್ನು ನೋಡೋದು ನಾವು ಜಾತ್ರೆ ಉತ್ಸವ ನೋಡೋದು ಮುಂದಿನ ಜಾತ್ರೆಲೇ. ಆವಾಗ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ ಎಲ್ಲವೂ, ಓಕೆನಾ? ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇಂತಹ ಕೆಲವೊಂದು ವಿಡಿಯೋವನ್ನು ನಿಮ್ಮ ಎದುರಿಗೆ ತಂದು ಇಡ್ತೀನಿ, ಆದಷ್ಟು ಪ್ರಯತ್ನ ಮಾಡ್ತೀನಿ, ಓಕೆನಾ? ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.